ವೀಕ್ಷಕರೇ ನಮಸ್ಕಾರ. ನಾನು ಇವತ್ತೊಂದು ಕತೆ ಹೇಳ್ತೀನಿ. ನಿಮಗೆ ಇಷ್ಟ ಆಗ್ತದಂತ ತಿಳ್ಕೊಂಡಿದ್ದೀನಿ. ಆ ಕಥೆಯನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ, ಒಂದು ದೊಡ್ಡ ವಿಶಾಲವಾದಂಥ ಮರ ಇತ್ತು. ಅದೊಂದು ವಿಶಾಲವಾದಂಥ ಮರದ ಅಡಿಯಲ್ಲಿ 4 ಸ್ನೇಹಿತರು ತಮ್ಮ ತಮ್ಮ ಸಂಬಳದ ಬಗ್ಗೆ ಮಾತಾಡ್ತಾ ಕೂತಿದ್ರು. ಅಂದರೆ 4 ಜನ ಫ್ರೆಂಡ್ಸ್ ಸೇರಿಕೊಂಡು ತಮ್ಮ ಸಂಬಳ ಎಷ್ಟಿದೆ, ಸ್ಯಾಲ್ರಿ ಎಷ್ಟದ ಅನ್ನೋದನ್ನು ಮಾತಾಡ್ತಾ ಕೂತಿದ್ರು. ಒಬ್ಬ ನನ್ನ ಸಂಬಳ ತಿಂಗಳಿಗೆ 5,000 ಆಯ್ತು ಅಂತ ಹೇಳಿದ. ಇನ್ನೊಬ್ಬವ ನಂದು 10,000 ಸಂಬಳ ಅದ ಅಂತ ಏಕ್ಯಾರ ಹೇಳಿದ. ಮತ್ತೊಬ್ಬ ಏನು ಮಾಡಿದ ಅಂದರೆ ನಂದು 50,000 ಸಂಬಳ ಅದ ಅಂಥೇಳಿ ಇನ್ನೊಬ್ಬ ಹೇಳಿದ. ಅಲ್ಲಿ ಇನ್ನೊಬ್ಬ ಫ್ರೆಂಡ್ ಕೂತಿದ್ದ, ಅವನು ಇನ್ನೊಬ್ಬ ಹೇಳಿದ ನಂದು 1,00,000 ಸಂಬಳ ಅದ ಅಂತ ಏಕ್ಯಾರೆ ಹೇಳ್ತಾಯಿದ್ರು. ಈ ರೀತಿ 4 ಜನ ಸೇರಿಕೊಂಡು ಫ್ರೆಂಡ್ಸ್ ಡಿಸ್ಕಷನ್ ಮಾಡ್ತಾ ಕೂತಿದ್ರು. ಅಷ್ಟರಲ್ಲಿ ಅದೇ ಮರದಲ್ಲಿದ್ದ ಒಂದು ಗಿಳಿ, ನಂದಿಷ್ಟು ಎಷ್ಟು ಸಂಬಳ ಅದ ಅಂತ ಕೇಳುವಿರಾ ಅಂತಂತು. ಅಂದರೆ ನಿಮ್ಮ 4 ಜನ ಒಬ್ಬೊಬ್ಬರು ನಿಮ್ಮ ಸ್ಯಾಲ್ರಿ ಸಂಬಳ ಎಷ್ಟೆಷ್ಟದ ಅಂತೇಳಿ ಹೇಳಿದ್ರಿ, ನಂದು ಎಷ್ಟದ ಅಂಥೇಳಿ ನೀವು ಕೇಳ್ತೀರಾ ಅಂತ ಕೇಳ್ತು. ಓ ಹೇಳುವಂಥವನಾಗ ಅಂಥೇಳಿ ಎಲ್ಲರೂ ಅಂದರು ಫ್ರೆಂಡ್ಸ್. ಹೇಳಯ್ಯ, ನಿಂದು ಎಷ್ಟಿದೆ ಸಂಬಳ ಹೇಳು ಅಂತ ಕೇಳ. ಗಿಳಿ ಹೇಳ್ತು, ನಿಮ್ಮ ಸಂಬಳಕ್ಕೆ ಸಂಪತ್ತಿಗೆ ಇತಿಮಿತಿ ಇರ್ಬೋದು, ಆದರೆ ನನ್ನ ಸಂಪತ್ತಿಗೆ ಇತಿಮಿತಿ ಇಲ್ಲ, ಅದು ಅನಂತವಾದದ್ದೈತಿ ಅಂದರು. ನಮ್ಮದು 1,50,000 5,000 10,000 ಅಂತ ನಾವು ಹೇಳಿದ್ವಿ. ನಿನ್ನ ಸಂಬಳ ನಿನ್ನ ಸಂಪತ್ತು ಇತಿಮಿತಿನೇ ಇಲ್ಲ ಅಂತ ಹೇಳ್ತೀವಿ, ಅದು ಹೆಂಗಯ್ಯ ಅಂತ ಕೇಳಿ. ಅದೆಲ್ಲಿ ಎಲ್ಲೈತಿ ಅಂತ ಹೇಳಿದ್ರು. ಗಿಳಿ ಹೇಳ್ತವಾಗ, ನೋಡಿ, ಈ ವಿಶಾಲ ಭೂಮಿ, ಹರಿಯುವ ಹೊಳೆ ಹಳ್ಳ, ಬೆಳೆಯುವ ಗಿಡ ಮರ, ಸಮಸ್ತ ಸೃಷ್ಟಿಯೇ ನನ್ನ ಸಂಪತ್ತು. ಅದೆಂಗಯ್ಯ? ವಿಶಾಲ ಭೂಮಿ, ಹರಿಯುವ ನದಿ, ಹಳ್ಳ, ಬೆಳೆಯುವ ಗಿಡ ಮರ, ಸಮಸ್ತ ಸೃಷ್ಟಿಯೇ ನನ್ನ ಸಂಪತ್ತಂತಿ, ಅದು ಹೇಗೆ ಅಂತಂತದು. ಅವಾಗ ಗಿಳಿ ಹೇಳ್ತು, ನಿಮ್ಮ ಹೊಲ ಮನೆ ಬಿಟ್ಟು ಬೇರೆ ಕಡೆ ಹೋಗಲು ನಿಮಗೆ ಹಕ್ಕಿಲ್ಲ. ಇವಾಗ ನಿಮ್ಮ ಹೊಲ ಐತಂದರೆ ನಿಮ್ಮ ಹೊಲ ಬಿಟ್ಟು ಬೇರೆ ಹೊಲಕ್ಕೆ ಹೋಗಲಿಕ್ಕೆ ನಿಮಗೆ ಹಕ್ಕಿಲ್ಲ, ನಿಮ್ಮ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಲಿಕ್ಕೆ ನಿಮಗೆ ಹಕ್ಕಿಲ್ಲ. ನನಗಾದರೆ ಈ ಸಮಸ್ತ ಸೃಷ್ಟಿಯಲ್ಲಿ ಎಲ್ಲಿಯೂ ಬಂಧನವಿಲ್ಲ. ಆದರೆ ಈ ಸಮಸ್ತ ಸೃಷ್ಟಿಯೊಳಗೆ ನನಗೆ ಎಲ್ಲಿಯೂ ನೀ ಬರಬೇಡ, ಇದು ನಿಂದಲ್ಲ ಅಂತೇಕೆ ನನಗೆ ಯಾರು ಹೇಳಲ್ಲ. ನಾನು ಎಲ್ಲಿ ಬೇಕಾದಲ್ಲಿಯೇ ಹೋಗ್ತೀನಿ. ನಾವು ಅನಂತವಾಗಿ ಹಾರಾಡ್ತಾ ಇರ್ತೀವಿ, ಹಾರಾಡ್ತಾ ಹೋಗ್ತೀವಿ. ಆದ್ದರಿಂದ ನಿಮ್ಮ ಸಂಪತ್ತು ಏನದ, ನಿಮ್ಮ ಒಂದು ಸಂಪತ್ತು ಆಸ್ತಿ ಸೀಮಿತ ಆಗಿದೆ, ಆದರೆ ನನ್ನ ಸಂಪತ್ತು ಅನಂತವಾಗಿದೆ, ಅನಂತದ. ನಾ ಎಲ್ಲಿ ಬೇಕಾದರಲ್ಲಿ ಹಾರ್ಬೋದು, ನಾ ಎಲ್ಲಿ ಬೇಕಾದರಲ್ಲಿ ಹೋಗ್ಬೋದು ಅಂಥೇಳಿ ಗಿಳಿ ಹೇಳ್ತು. ಆದ್ದರಿಂದ ನಿಮ್ಮ ಸಂಪತ್ತು ಸೀಮಿತ ಅದ, ನನ್ನ ಸಂಪತ್ತು ಅನಂತದ ಅಂತ ಹೇಳ್ತು. ಈ ಗಿಳಿ ಮಾತನ್ನು ಕೇಳಿ 4 ಅಜ್ಞಾನಕ್ಕೆ ನಾಚಿ ನೀರಾದರು. ನಾವು ನಂದು ಅಷ್ಟದ, ನಂದು ಇಷ್ಟದ, ನಂದು ಅಷ್ಟದ ಅಂತೇಳಿ ನಾವು ಬಡ್ದಾಡ್ತೀವಿ. ಆದರೆ ಸೃಷ್ಟಿಯೊಳಗೆ ಮೂಕ ಪ್ರಾಣಿಗಳು, ಪಕ್ಷಿಗಳು, ಅವಕ್ಕೆಲ್ಲಿ ಅಂತದ, ಎಲ್ಲಿ ಬೇಕಾದರಲ್ಲಿ ಹಾರಾಡ್ತಾವ, ಎಲ್ಲಿ ಬೇಕಾದಲ್ಲಿ ಹೋಗ್ತಾವ. ಆದರೆ ನಮ್ಮದು ಇಟ್ಕೊಂಡು ನಾವು ಏನು ಮಾಡ್ತೀವಿ, ನಾವು ಜಂಬ ಕೊಚ್ಕೊತೀವಿ. ಅದನ್ನು ಈ ಒಂದು ಕಥೆಯಿಂದ ಏನು ತಿಳ್ಕೊಬೇಕಾಗಿದೆ ಅಂದ್ರೆ, ನಾವು ಅಹಂಕಾರ ಅನ್ನೋದನ್ನು ಬಿಡಬೇಕು. ನಮ್ಮದು ಅನ್ನೋದು ಏನೂ ಇಲ್ಲ, ಅದನ್ನು ತಿಳ್ಕೊಂಡು ನಡೆದಿದ್ದಾದರೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇರ್ತದೆ ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.